ಹರ ಹರ ಮಹಾದೇವ. ಈ ವಿಡಿಯೋದಲ್ಲಿ ಕಂಪ್ಲೀಟು ಮಹದೇಶ್ವರ ಬೆಟ್ಟದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆದಷ್ಟು ವಿಡಿಯೋ ನೋಡಿ. ಹಾಗೆಯೇ ಯಾರೆಲ್ಲ ದೇವರು ಗರ್ಭಗುಡಿ ನೋಡಿಲ್ಲ, ಈ ವಿಡಿಯೋದಲ್ಲಿ ಫುಲ್ ಕವರೇಜ್ ಮಾಡಿದ್ದೀನಿ. ಅದು ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಕವರ್ ಮಾಡಿದ್ದೀನಿ ಅಂದರೆ ಆ ವಿಡಿಯೋನ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಹಾಯ್ ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ಇವಾಗ ಎದ್ದು ನೆಕ್ಸ್ಟು ಸ್ನಾನ ಮಾಡಿಕೊಂಡು ಟೆಂಪಲ್ ಹೋಗಬೇಕು. ಬನ್ನಿ ಆಚೆ ಒಂದು ವ್ಯೂ ಇದೆ, ತೋರಿಸ್ತೀನಿ ಹೆಂಗೆ ಯಾವ ರೀತಿ ಇದೆ ಅಂತ ನೋಡಿ. ನಮ್ಮ ಲಕ್ ಹೆಂಗಿತ್ತು ಅಂದರೆ ಎದುರುಗಡೆ ರೂಮ್ ಮಾಡಿದ್ದೀವಿ, ಸಖತ್ತಾಗೈತೆ. ನೋಡ್ತಿರ್ಬೋದು ವ್ಯೂ ಪಾಯಿಂಟ್ ಯಾವ ರೀತಿ ಕಾಣ್ತೈತೆ ಅಂತ. ಎದ್ದ ತಕ್ಷಣ ಈಚೆ ಬಂದರೆ ಈ ಥರ ವ್ಯೂ ಪಾಯಿಂಟ್ ಮಸ್ತಲ್ಲ, ಈ ಥರ ವ್ಯೂ ನೋಡ್ತೀರ, ಅದ್ಭುತ. ಸೊ ಹಾಗೆಯೇ ಬನ್ನಿ ಹೊರಗಡೆ ಹೋಗೋಣ. ರೂಮ್ ಒಳಗಡೆ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದಾರೆ, ಎಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ಸ್ನಾನಗಿನ ಮಾಡ್ಕೊಂಡು. ನೋಡ್ತಿರ್ಬೋದು ಇವನು ಆಲ್ರೆಡಿ ರೆಡಿಯಾಗಿ ತಲೆಗಿಲೆ ಬಾಚ್ಕೋತಾ ಕೂತಿದ್ದಾರೆ. ಪೌಡ್ರ್ ಹಾಕ್ಕೊಳ್ಳು, ಇವಾಗ ನೋಡಿದ್ರೆ ಸಾಂಗ್ ನೆನಪೈತೈತೆ, ಅದೇ ಹಂಗೆ ಆಗೋದು, ಮಕ್ಕ ತೊಳ್ಕೊಳ್ಳೋ ಪೌಡ್ರ್ ಹಾಕ್ಕೊಳ್ಳೋ ಅನ್ನೋದು. ಸೊ ಅದೆಲ್ಲ ನೆನೆಸ್ಕೊಂಡು ಹಾಗೆಯೇ ಅಲ್ಲಿಂದ ನಾನು ಕೂಡ ರೆಡಿಯಾಗಿ ಹೊರಟಿದ್ರೆ ಟೆಂಪಲ್ ಹತ್ರ. ಸೊ ಇವಾಗ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡಕ್ಕೆ ಹೋಗ್ತೀನಿ ಅಂದರೆ, ನೀನು ನೋಡಿರ್ಬೋದು ಲಾಸ್ಟ್ ಒಂದು ವೀಡಿಯೋ, ಅದರಲ್ಲಿ ನಾವು ಬಂದಿರೋದು ಮತ್ತು ಫನ್ನು ಮತ್ತು ಎಲ್ಲ ಮೂಮೆಂಟ್ ಅವೆಲ್ಲ ಯಾವ ರೀತಿ ಬರಬೇಕಂತ ಹೇಳಿದೆ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟು ಮಹದೇಶ್ವರ ಟೆಂಪಲ್ಲು ಮತ್ತು ಅದರ ಇತಿಹಾಸ ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೆ, ಯಾವ ರೀತಿ ಬರಬೇಕು, ಹೆಂಗೆ ಬರಬೇಕಂತ. ಸೊ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಿರೋ ವಿಡಿಯೋನ, ಸೊ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮು ಮೈಸೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಬರಬೇಕಂತ ಅಂದ್ಕೊಂಡಿದ್ದಾರೆ ಅವರೆಲ್ಲ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ಮೈಸೂರಿಂದ ಮಹದೇಶ್ವರ ಬೆಟ್ಟ ಇರೋದು 150 ಕಿಲೋಮೀಟರ್ ಇದೆ. ಬಸ್ಸಲ್ಲಿ ಕೂಡ ಬರ್ಬೋದು, ಆಟೋದಲ್ಲಿ ಕೂಡ ಬರ್ಬೋದು, ಬೈಕಲ್ಲಿ ಕೂಡ ಬರ್ಬೋದು, ಕಾರಲ್ಲಿ ಕೂಡ ಬರ್ಬೋದು. ಹಾಗೆಯೇ ಯಾವುದ್ರಪ್ಪ ಸೇಫ್ಟಿ ಅಂತ ನಾನು ಹೇಳಿದ್ರೆ ಬಸ್ಸು ತಪ್ಪರೆ ಕಾರು ಆಟೋ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಬೈಕಲ್ಲಿ ನೈಟ್ ಹೊತ್ತು ಬರೋದು ತುಂಬ ಸೇಫ್ ಇಲ್ಲ. ಏನಕ್ಕೆ ತುಂಬ ಕಾಡು ಪ್ರಾಣಿಗಳು ತುಂಬ ಇರುತ್ತೆ, ಬಟ್ ಯಾವ ಟೈಮ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹಾಗೆಯೇ ಇಲ್ಲಿಗಂತೂ ಈ ದೇವಸ್ಥಾನ ಶಿವನ ಆರಾಧನಾ ಕೇಂದ್ರ ಕೂಡ ಆಗಿದೆ. ಹಾಗೆಯೇ ಇಲ್ಲಿಗೆ ಪ್ರತಿ ವರ್ಷ ಕರ್ನಾಟಕ ಹಾಗೂ ತಮಿಳುನಾಡಿನ ಲಕ್ಷಾಂತರ ಭಕ್ತರು ಕೂಡ ಬರ್ತಾರೆ ಇಲ್ಲಿಗಂತೂ. ಇದು ಎಲ್ಲಪ್ಪ ಇದೆ ಅಂದರೆ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರದ ಹನ್ನೂರು ತಾಲೂಕಿನ ಮುಖ್ಯ ಕೇಂದ್ರವಾಗಿದೆ ಇದಂತೂ. ಹಾಗೆ ನೋಡ್ತಿರ್ಬೋದು ಎಲ್ಲ ಇಲ್ಲಿ ಭಕ್ತಾದಿಗಳು ಯಾವ ರೀತಿ ಭಜನೆ ಮಾಡ್ತಿದ್ರಂತೆ. ಹಾಗೆಯೇ ಹೋಗ್ತಾ ಮುಂದೆ ಇದಂತೂ ಬೆಟ್ಟ ಗುಡ್ಡಗಳಿಂದ ಕೂಡಿದಂಥ ದಟ್ಟ ಹರಿಣ ಕಾಡು ಇಲ್ಲಂತೂ. ಹಾಗೆಯೇ ಇದರ ಹಿನ್ನೆಲೆ ನೋಡಬೇಕಂತ ಹೇಳಿದ್ರೆ ಶ್ರೀ ಮಲೆ ಮಹದೇಶ್ವರದ್ದು ಹಿನ್ನೆಲೆ ನೋಡಿದ್ರೆ ಯಾವ ರೀತಿ ಇದೆ ಅಂದರೆ, ಹಾಗೂ ಇಲ್ಲಿನ ಎಣ್ಣೆ ಮಜ್ಜನ ಸೇವೆ ತುಂಬ ಪ್ರಮುಖವಾದುದು. ಈ ಎಣ್ಣೆ ಮಜ್ಜನ ಸೇವೆಯನ್ನು ಆಗಿನ ಕಾಲದ ಉಪ್ಪಾರ್ ಶೆಟ್ಟರಾದ ಸರಗೂರು ಮೂಗಪ್ಪನವರು ಮಾಡುತ್ತಿದ್ದರಂಥ ಉಲ್ಲೇಖ ಇದೆ. ಹಾಗೆಯೇ ಮಹದೇಶ್ವರ ಬೆಟ್ಟ ಈಗಿನ ದೇವಸ್ಥಾನವನ್ನು ಹಾಲು ಮತ್ತು ಕುರುಬಾಗೌಡರಾದ ಆಲಬಂಡಿ ಪಾಳೆಗಾರರಾದ ಜುಂಜೇಗೌಡ ಹಾಗೂ ಶ್ರೀಮತ ಕುರುಬಾಗೌಡರು ಕಟ್ಟಿಸಿದ್ದಾರೆ ಅನ್ನೋ ಸುಮಾರು 15 ಶತಮಾನದಲ್ಲಿ ಬಾಳಿದ ಸಂತ ಶರಣರಾದ ಅವರನ್ನು ಶಿವ ಸ್ವರೂಪಿ ಹಾಗೂ ಶಿವನ ಅವತಾರವೆಂದೇ ನಂಬಲಾಗಿದೆ. ಹಾಗೆಯೇ ಸುಮಾರು 600 ವರ್ಷಗಳ ಹಿಂದೆ ಮಹದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದಿರುವಂಥ ಉಲ್ಲೇಖಗಳು ಇದೆ. ಈಗಲೂ ಕೂಡ ಕೆಲವು ಭಕ್ತಾದಿಗಳು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಲಿಂಗದ ರೂಪದಲ್ಲಿರುವಂತಹ ಮಹದೇಶ್ವರರನ್ನು ತಪಸ್ಸು ಮಾಡುತ್ತಾ ಮುಂದುವರಿದೆ ಎಂದು ತುಂಬ ನಂಬಿದ್ದಾರೆ ಈಗಲೂ ಕೂಡ. ಹಾಗೆ ದೇವಸ್ಥಾನದ ಗರ್ಭಗುಡಿಯೊಳಗಿನ ಲಿಂಗ ಯಾರಿಂದಲೂ ಕೂಡ ರಚನೆಯಾಗಿಲ್ಲ, ಬದಲಾಗಿ ಸ್ವಯಂಭೂ ಅಥವಾ ತಾನಾಗಿಯೇ ಉದ್ಭವ ಆಗಿರುವಂತಹ ತುಂಬ ಉಲ್ಲೇಖಗಳಿದೆ. ನಾನು ಆದಷ್ಟು ನಿಮಗೋಸ್ಕರ ಒಳಗಡೆ ಇರುವಂಥ ದೇವರನ ರೂಪವನ್ನು ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ. ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಅಂದರೆ ನೋಡ್ತಿರ್ಬೋದು. ನೋಡಿ ಇವಾಗ ಅದು ದೇವ್ರು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಮಸ್ತಾಗಿದೆ, ನಾನಂತೂ ತುಂಬ ಖುಷಿ ಅಂತ ಆಗೋಯಿತು. ಹಾಗೆಯೇ ಮುಂದುವರೆದು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಿದೆ. ಫಸ್ಟ್ ಇದು ನೋಡ್ಕೊಳ್ಳಿ. ಇವಾಗ ದೇವ್ರನ್ನ ಸಲ್ಲ ಧನ್ಯನಾದೆ ಸ್ವಾಮಿ, ನಾನಂತೂ ಧನ್ಯನಾದೆ. ನೋಡಿ ಸ್ಲೋ ಮೋಷನ್ ಮಾಡಿದ್ದೀನಿ, ನೀವು ಕೂಡ ನೋಡ್ಕೊಳ್ಳಿ ಅಂತಲೇ ಯಾವ ರೀತಿ ಇದೆ ಅಂತ ಗರ್ಭಗುಡಿ. ಸೊ ನಾನು ಗಾಬರಿಯಿಂದ ಏನು ಮಾಡಿದ್ದೀನಿ, ಕೈ ಅಡ್ಡಾಡ್ಕೊಂಡಿದ್ದು ನಾನೇ ಕೂಡ ನೋಡ್ಕೊಳ್ಳಿ. ಇದೇ ದೇವಸ್ಥಾನ ಮಹದೇಶ್ವರರು ನೆಲೆಸಿರುವಂಥ ಲಿಂಗರೂಪಿಯಾಗಿ ನಿಂತಿರುವಂತಹ ನಮ್ಮೆಲ್ಲರನ್ನು ಭಕ್ತಾದಿಗಳನ್ನು ಕಾಯುತ್ತಿರುವಂತಹ ನಮ್ಮ ಮಹದೇಶ್ವರರು. ಹಾಗೆಯೇ ಮುಂದುವರೆದಂಗೆ ಹಾಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗಲೂ ಕೂಡ ಹುಲಿ ವಾಹನ ಮಹದೇಶ್ವರ ಮೆರವಣಿಗೆ ಮೂರ್ತಿ ಇದೆ. ಹಾಗೆಯೇ ಇಲ್ಲಂತೂ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. ಅಲ್ಲಿಂದ ನಾವು ದರ್ಶನ ಮಾಡ್ಕೊಂಬಂದು ತಂದೆ ಮುಂದೆ ನಿಂತ್ಕೊಂಡು ಎಲ್ಲರೂ ಕೂಡ ನಾವು ಒಂದು ಫೋಟೋ ಸೆಲ್ಫಿ ತಗೋತಿದ್ವಿ, ಮೆಮೊರೇಬಲ್ ಇರಲಿ ಅಂತಲೇ. ಅದಾದಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ತಂದೆ ಪ್ರಸಾದ ತಿನ್ನಂತೆ ಹೋದರೆ ಅದು ಕಂಪ್ಲೀಟ್ ಅನಿಸೋದೇ ಇಲ್ಲ. ಹಾಗೆಯೇ ನೀವು ನೋಡ್ತಿರ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಪ್ರಸಾದ ಇದೆಯಲ್ಲ, ಅದ್ಭುತ. ಸೊ ನಾವು ಕೂಡ ಸರದಿ ಸಾಲಲ್ಲಿ ನಿಂತ್ಕೊಂಡು ಈ ಮಹದೇಶ್ವರನ ಪ್ರಸಾದ ತಿನ್ನೋದಕ್ಕೋಸ್ಕರ ಕಾಯ್ತಾ ಇದ್ವು. ಸೊ ಅದು ಕೂಡ ನಮಗೆ ಸಿಕ್ಕಿದೆ ಪ್ರಸಾದ. ಇನ್ನೇನೋ ಕ್ಲೋಸಿಂಗ್ ಮೂಮೆಂಟಲ್ಲೂ ಕೂಡ ಹೋಗಿದ್ದು ನಾವು ನೋಡ್ತಿರ್ಬೋದು, ನಾವು ಯಾವ ರೀತಿ ನಿಂತ್ಕೊಂಡು ಕಾಯ್ತಾ ಇದ್ವಿ ಪ್ರಸಾದ ತಗೊಳ್ಳೋಕ್ಕೆ ಅಂತ.
ನೋಡಿ ಇಲ್ಲಿ ಎಲ್ಲ ನಾವೇ ತಟ್ಟೆ ತಗೋಬೇಕು, ತಟ್ಟೆ ತಗೊಂಡು ನಾವೇ ಕೂಡ ಹಾಕ್ಸ್ಕೊಂಡು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಅದ್ಭುತ, ಸಖತ್ತಾಗಿದೆ ನೋಡಿ. ಎಲ್ಲರೂ ಕೂಡ ಇಲ್ಲಿ ಯಾವ ರೀತಿ ಖುಷಿಯಿಂದ ಪ್ರಸಾದ ಬಡಿಸ್ತಿದ್ದಾರೆ ಅಂದರೆ ತುಂಬ ಖುಷಿಯಾಗಿ ಅಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ನಾವು ಒಂದು ಕಡೆ ಕೂತ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಪ್ರಸಾದನ ಸಣ್ಣ ಮಾಡಿಕೊಂಡು, ತಂದೆ ಪ್ರಸಾದ ಅಲ್ಲ ಸಣ್ಣ ಮಾಡಿಕೊಂಡು ಫಸ್ಟು ತಿಂದು ಧನ್ಯೋಸ್ಮಿ. ಹಾಗೆಯೇ ನಾವು ತಿಂದಿದ್ದ ತಟ್ಟೆನ ನಾವೇ ಕೂಡ ತೊಳೆದು ಹಿಡಬೇಕು. ಏನಕ್ಕೆ ನೆಕ್ಸ್ಟ್ ಭಕ್ತಾದಿಗಳು ಬರುವಂಥವ್ರಿಗೆ ತಟ್ಟೆ ಸಿಗಬೇಕು, ತಿನ್ನಬೇಕು ಅನ್ನೋದು ರೀಸನ್ಗೋಸ್ಕರನೇ ಚೆನ್ನಾಗಿದೆ ಮಾತ್ರ. ಹಾಗೆ ಅಲ್ಲಿಂದ ಮುಂದುವರ್ಕೊಂಡು ನಾವು ಹೋಗಿದ್ದು. ಹಾಗೆ ನೋಡ್ತಿರ್ಬೋದು ದೇವಸ್ಥಾನದಲ್ಲಿ ಒಂದು ಗಜರಾಜ ಇದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಹಾಯ್ ಬಾಯ್ ಅಂತ ನೆನೆಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡವ್ರಿಗೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಪ್ರಸಾದ ತೊಗೊಳೋದಕ್ಕೆ, ಲಾಡು ತೊಗೊಳೋಕ್ಕೆ. ಸೊ ಅಲ್ಲಿಂದ ನಾವು ಪ್ರಸಾದ ದರ್ಶನ, ತಂದೆ ದರ್ಶನ ಎಲ್ಲ ಆಯಿತು, ಪ್ರಸಾದ ತೊಗೊಂಡಾಯಿತು, ಲಾಡು ತೊಗೊಂಡಾಯಿತು. ನೆಕ್ಸ್ಟ್ ನಾವು ಇವಾಗ ಹೊರಟಿದ್ದೆ ಎಲ್ಲಿಗಪ್ಪ ಅಂದರೆ ಸಾಲೂರು ಮಠಕ್ಕೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಮಹದೇಶ್ವರರು ಹಿಡ್ಕೊಂಡಿದ್ದಂತಹ ತ್ರಿಶೂಲ, ಮಹದೇಶ್ವರರು ಬಳಸಿದಂಥ ತ್ರಿಶೂಲ ಮತ್ತು ಇದ್ದಂಥ ಮನೆ ಅಂತ ಹೇಳ್ತಾರೆ, ಮಠ ಅಂತ. ಅವರು ಬೀಸಿದಂಥ ರಾಗಿ ಕಲ್ಲು, ಹಲವಾರು ಈ ಥರದ್ದೆಲ್ಲ ಇದೆ ಅಂತ ಹೇಳ್ತಾರೆ ಅಲ್ಲಿ ಸಾಲೂರು ಮಠದಲ್ಲಿ. ಅದಕ್ಕೋಸ್ಕರ ಅಲ್ಲಿ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದವರು ಆ ಪ್ಲೇಸ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೇಬೇಡಿ. ಸಾಲೂರು ಮಠಕ್ಕೆ ಹೋಗಿ ಜಸ್ಟ್ ಅಲ್ಲಿಂದ 1 ಕಿಲೋಮೀಟ್ರ್ ಕೂಡ ಆಗಲ್ಲ ಅನಿಸುತ್ತೆ, 1 ಕಿಲೋಮೀಟ್ರ್ ಆಗ್ಬೋದು. ನೋಡ್ತಿರ್ಬೋದು ಇದೇ ಸಾಲೂರು ಮಠ. ಬನ್ನಿ, ಇವಾಗ ಇದೆಲ್ಲ ಮುಂದೆ ಕಟ್ಟಿಸಿರೋದು, ಇದು ಎಲ್ಲ ಹೊಸ್ದಾಗಿ ರೀಸೆಂಟಾಗಿ. ಬಟ್ ಒಳಗಡೆ ಇದೆ ತುಂಬ ಹಳೇ ಕಾಲದ್ದು, ಎಷ್ಟು ಒಂದು 500 years ಹಳೆಯದು ಅಂತ ಹೇಳ್ತಾರೆ. ಅದು ನಮಗೂ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗಿ ನೋಡುವ ಯಾವ ರೀತಿ ಇದೆ ಅಂತ ದೇವಸ್ಥಾನ ಎಲ್ಲ. ನಾನಂತೂ ಎಲ್ಲೇ ಹೋದ್ರು ಕದ್ದಿ ವಿಡಿಯೋ ಮಾಡೋದು ಬಿಟ್ಟಿಲ್ಲ. ಏನಕ್ಕೆ ನಿಮಗೋಸ್ಕರ ಅದು ನೀವುಗಳನ್ನು ನೋಡಲಿ. ತುಂಬ ಜನ ಬಂದಿರಲ್ಲ, ಹೋಗೋದಕ್ಕಾಗಿರಲ್ಲ. ಸೊ ಅಂಥವ್ರಿಗೋಸ್ಕರ ಇದು ಯೂಸ್ಫುಲ್ ಆಗಲಿ, ನೋಡಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಇದು ಸಾಲೂರು ಮಠದ ಒಳಗಡೆ ಇರುವಂಥ ದೇವಸ್ಥಾನ. ಇದು ಯಾವ ರೀತಿ ಇದೆ ಅಂತ ನೋಡಿ. ಮನೇನ ಇಲ್ಲ ಏನಂತ ಒಂದು ಗೊತ್ತಾಗಲ್ಲ ದೇವಸ್ಥಾನ ಅಂತ, ಆ ರೀತಿ ಇದೆ. ನೋಡ್ತಿರ್ಬೋದು ಇಲ್ಲೆಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನೋಡಿಕೊಂಡು. ನೋಡಿ ಇಲ್ಲೊಬ್ಬರು, ಇದೊಂದು ಕಾರ್ಯರೂಪ, ಇದೆಲ್ಲ ಮುಜರಾಯಿ ಇಲಾಖೆಗೆ ಸೇರಿಕೊಂಡಿದೆ ಅನಿಸುತ್ತೆ. ಅದಕ್ಕೆ ನೋಡಿ ಎಲ್ಲ ಯಾವ ರೀತಿ ಇದೆ. ಬಟ್ ಒಳಗಡೆ ಬಂದಾಗ ಒಂದು ಫೀಲು ತಣ್ಣಗಾಗುತ್ತೆ, ಮೈಂಡು ರಿಫ್ರೆಶ್ಶು, ಮೈಂಡು ಕೂಲು, ಕೂತ್ಕೊಂಡು ಧ್ಯಾನ ಮಾಡೋಣ ಅನಿಸುತ್ತೆ, ಮನಸ್ಸು ಸೆಳೆಯುತ್ತೆ. ಸೊ ಇಲ್ಲಿ ಕೂಡ ಅನ್ನ ಸಂದರ್ಪಣೆ ಐತೆ. ಇಲ್ಲೂ ಕೂಡ ಭಕ್ತಾದಿಗಳಿಗೆ ಬಂದವರು ಯಾರು ಕೂಡ ಹಸ್ಕೊಂಡು ವಾಪಸ್ ಹೋಗ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಎಲ್ಲ ಕಡೆ ಕೂಡ ಅನ್ನ ಸಂದರ್ಪಣೆ ಮಾಡ್ತಿದ್ದಾರೆ. ಹಾಗೆಯೇ ಬನ್ನಿ, ನಾನು ಹೇಳಿದ್ನಲ್ಲ ಅವಾಗಲೇ, ಮಹದೇಶ್ವರರು ಬಳಸಿದಂತಹ ತ್ರಿಶೂಲ ಆಗಲಿ, ಬೀಸಿದಂಥ ರಾಗಿ ಕಲ್ಲಾಗಲಿ ಇರುವಂಥ ಪ್ಲೇಸ್ ಇದೇನೆ. ಅದು ನೋಡ್ತಿರ್ಬೋದು. ನೋಡಿ ಹೊರಗಡೆ ಹೋಗ್ತಾ ಇದ್ದೀನಿ, ತುಂಬ ಜನ ಇದ್ದಾರೆ. ಇಲ್ಲಿ ಚಿಕ್ಕ ಜಾಗ ನೋಡಿ. ಇದಕ್ಕೆ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ. ಯಾರು ಕೂಡ ಇದನ್ನು ಮುಟ್ಟಬಾರ್ದು ಮತ್ತು ಇದನ್ನು ಏನು ಕೂಡ ಮಾಡಬಾರ್ದು ಅಂತ. ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲೊಬ್ಬರು ಭಕ್ತಾದಿ ಬಂದಿದ್ದಾರೆ. ಅವರಂತೂ ತುಂಬ ಚೆನ್ನಾಗಿ ಜನಪದ ಭಕ್ತಿಯ ಇದು ಸಾಂಗ್ ಆಡಿಕೊಂಡು ನೋಡ್ತಿರ್ಬೋದು. ನೋಡಿ ಯಾವ ರೀತಿ ಇದೆ ಅಂತ ಅವರು ನೋಡಿ. ಇವಾಗ ಏನು ನೋಡ್ತೀರಿ, ಇದು ಚಿಕ್ಕದು ಮನೆ ಇದೆ. ನಾವು ಅಲ್ಲಿಂದ ಒಳಗಡೆಯಿಂದ ಬಂದಿದ್ದಂಥ ಮನೆ ನೋಡಿಕೊಂಡು, ಅದೇ ತ್ರಿಶೂಲ ಐತಲ್ಲ ಅದು ಔಟರ್ ನೋಡಿ, ಔಟರ್ ಲುಕ್ ಯಾವ ರೀತಿ ಇದೆ ಅಂತ. ಇನ್ನರ್ ಲುಕ್ ಡಿಫ್ರೆಂಟ್, ಔಟರ್ ಲುಕ್ ಡಿಫ್ರೆಂಟ್. ಅದೇ ಅಲ್ಲಿಂದ ಬರ್ತಾನೆ ಮುಂದೆ ಒಂದು ದೇವಸ್ಥಾನ ಇದೆ. ಸೊ ಅದು ಕೂಡ ಡಿಫ್ರೆಂಟ್ ಆಗಿದೆ ಮಾತ್ರ. ಮೆಟ್ಲು ಹತ್ಕೊಂಡು ಹೋಗಬೇಕು, ಸ್ವಲ್ಪ ಬೆಟ್ಟದ ಮೇಲಿದೆ. ಬನ್ನಿ, ಅದಂತೂ ಹೊರಗಡೆ ಹೋಗಿ ಕೂತ್ಕೊಂಡು ಶಿವನ ಲಿಂಗ ಥರ ಲಿಂಗ ಸ್ವರೂಪ ಇದೆ. ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡ್ಬೋದು. ನೋಡ್ತಿದ್ದೀರಾ ನೋಡಿ ಮೇಲ್ಗಡೆ ಅಲ್ಲಿ ಅಜ್ಜಿ ಎಲ್ಲ ಹತ್ತಿ ಇಳಿದು ಎಲ್ಲ ಬರ್ತಿದ್ದಾರೆ. ಸೊ ನಾವು ಕೂಡ ಹತ್ಕೊ ಹೋಗ್ತೀವಿ. ನೋಡ್ತಿರ್ಬೋದು ನೋಡಿ, ಇದೇ ಆ ದೇವರ ವಿಗ್ರಹ, ಲಿಂಗ, ಶಿವನ ಲಿಂಗ. ತಂದೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾ ಇಲ್ಲಿಗೆ ಮಹದೇಶ್ವರದ ನಮ್ಮ ದರ್ಶನ ಮುಗಿಯುತ್ತದೆ. ಹಾಗೆಯೇ ಇಲ್ಲಿಂದ ನಮ್ಮನ್ನ ನೆಕ್ಸ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮನೆ ಕಡೆ ಹೋಗ್ತಾಯಿದ್ದೀವಿ. ನೋಡ್ತಿರ್ಬೋದು ನಮ್ಮ ಮುಂದೆ ನಮಗೆ ಆಟೋದವರು ಸಿಕ್ಕಿದ್ದಾರೆ ನೋಡಿ. ನಮ್ಮ ಕರ್ನಾಟಕ ಬಾವುಟ ರಾರಾಜಿಸುತ್ತಿದೆ. ಇದಂತೂ ಏನಕ್ಕೆ ಅಂದರೆ ಆಟೋದವರು ನಮ್ಮ ಕರ್ನಾಟಕನ ಬಾವುಟನ ಎತ್ತಿ ಫಸ್ಟ್ ಹಿಡಿಯೋದೇ ಆಟೋದವರು. ಏನಕ್ಕೆ ಆಟೋದ ಮೇಲೆ ಯಾವಾಗಲೂ ಕೂಡ ಬಾವುಟ ಇದ್ದೇ ಇರುತ್ತೆ, ಆರಿಸ್ತಾ ಇರ್ತಾರೆ ನಮ್ಮ ಕರ್ನಾಟಕ ಬಾವುಟನ. ಅದೆಲ್ಲ ನೋಡಿಕೊಂಡು ನಾವು ಹೊರಟು ಮೈಸೂರಿಗೆ. ನೋಡ್ತಿರ್ಬೋದು ರೋಡೆಲ್ಲ ಯಾವ ರೀತಿ ಇದೆ ಅಂತ. ತುಂಬ ತಿರುವುಗಳಿದೆ. ದಯವಿಟ್ಟು ಬರುವಂಥವ್ರು ಯಾರೇ ಆಗಿರಲಿ ನಿಧಾನಕ್ಕೆ ಬನ್ನಿ. ಬೈಕವರು ನಿಧಾನಕ್ಕೆ ಬನ್ನಿ, ಕಾರವರು ಕೂಡ ನಿಧಾನಕ್ಕೆ ಬನ್ನಿ. ಏನಕ್ಕೆ ಅಂದರೆ ಆ ಕಡೆ ಈ ಕಡೆ ಕ್ರಾಸು ತುಂಬ ತಿರುವುಗಳು. ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ.
ಏನಕ್ಕೆ ಒಂಚೂರು ಹೆಚ್ಚು ಕಮ್ಮಿ ಕೂಡ ಇಲ್ಲಿ ಬದುಕೋದು ತುಂಬ ವಿರಳ. ಅದರಿಂದ ಹಾಗೆಯೇ ಅಲ್ಲೊಂದು ನಿಂತ್ಕೊಂಡು ಒಂದಷ್ಟು ಪೋಸ್ ಗೀಸ್ ಕೊಡ್ಕೊಂಡು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆಯೇ ಒಂದಷ್ಟು ಸ್ಟೆಪ್ ಹಾಕ್ಕೊಂಡು ನೈಟಲ್ಲಿ ಬರಬೇಕಾದ್ರೆ ಆನ್ ದ ವೇ ರೋಡಲ್ಲೇ ನಿಲ್ಲಿಸ್ಕೊಂಡು ಎಂಜಾಯ್ ಮಾಡ್ಕೊಂಬಂದು ಈ ಥರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಎಂಜಾಯ್ ಮಾಡೋದಿದೆಯಲ್ಲ ತುಂಬ ಅದ್ಭುತ ಮಸ್ತಾಗಿರುತ್ತೆ. ಮೆಮೊರೇಬಲ್ ಇದಂತೂ ಒಂದು ಟ್ರಿಪ್ಪು 1000 ಮೆಮೊರೇಬಲ್ ಕೊಡುತ್ತೆ. ಹಾಗೆಯೇ ಬರೋ ಟೈಮಲ್ಲೇ ಸ್ವಲ್ಪ ಮಳೆ ಕೂಡ ಬಂತು, ತುಂಬ ಜೋರಾಗೇ ಬಂತು. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಆಗಿದ್ದರೆ ಕ್ಷಮೆ ಇರಲಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.